ಹಲೋ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಸಿ ಇ ಟಿ ಎಕ್ಸಾಮ್ ಮುಗ್ದಿರುತ್ತೆ, ರಿಸಲ್ಟ್ ಬರೋ ತನಕ ಕಾಲೇಜಸ್ನ ಸರ್ಚ್ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ನಾನು ಕರ್ನಾಟಕದಲ್ಲಿ ಟಾಪ್ 20 ಕಾಲೇಜಸ್ನ ನಾನು ಲೀಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಯಾವ್ಯಾವ ಕಾಲೇಜ್ನ ಯಾವ್ಯಾವ ಪ್ರಿಫರೆನ್ಸಲ್ಲಿ ಆಗಬೇಕು, ನೀವು ಯಾವ ಕಾಲೇಜಿಗೆ ಸೇರಬೇಕು ಅಂತ ಇದ್ದೀರಾ. ಇವಾಗ ಸ್ವಲ್ಪ ಜನಕ್ಕೆ ಕಾಲೇಜಸ್ಗಳನ್ನ ಹೇಗೆ ಲೀಸ್ಟ್ ಮಾಡೋದು ಅಂತ ಗೊತ್ತಿರಲ್ಲ. ಸೊ ಅದನ್ನು ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ, ಯಾವ ಥರ ಲೀಸ್ಟ್ ಮಾಡಬೇಕು, ಯಾವ ಥರ ಕಾಲೇಜ್ನ ಹಾಕಬೇಕು ಅಂತ. ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಾಲೇಜಸ್ನ ಯಾವ ಥರ ಹಾಕೋದು ಅಂತಲೇ ಹೇಳ್ಕೊಡ್ತೀನಿ. ಸೈಬರ್ ಸೆಂಟ್ರಿಗೆ ಹೋಗ್ತೀರಾ, ಅಲ್ಲಿ ₹200 ₹300 ಕೊಟ್ಬಿಟ್ಟು ಹಾಕಬೇಕು. ನಾನೇ ಫಸ್ಟ್ ರೌಂಡಲ್ಲಿ ಹಾಕಬೇಕಾದ್ರೆ ₹200 ಕೊಟ್ಬಿಟ್ಟು ಹಾಕಿದ್ದೆ. ಅದಾದಮೇಲೆ ಬಂದು ನಾನೇ ಮೊಬೈಲಲ್ಲೇ ಅಪ್ಡೇಟ್ ಮಾಡಿಕೊಂಡೆ. ಹೆಂಗೆ ಅಪ್ಡೇಟ್ ಮಾಡೋದು ಅಂತ ನಾನೇ ತಿಳ್ಕೊಂಡೆ. ನಾನು ತಿಳ್ಕೊಂಡಿರೋದನ್ನ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನಮ್ಮ ಲೀಸ್ಟಲ್ಲಿ ಫಸ್ಟ್ ಬಂದು ನಾನು ಹಾಕಿರೋ ಕಾಲೇಜು RV ಕಾಲೇಜ್ ಆಫ್ ಇಂಜಿನಿಯರಿಂಗು. ಎಲ್ಲರಿಗೂ ಗೊತ್ತಿರುತ್ತೆ ಕಾಲೇಜು. ಸ್ವಲ್ಪ ಜನಕ್ಕೆ ಈ ಕಾಲೇಜು ಡ್ರೀಮ್ ಕಾಲೇಜ್ ಆಗಿರುತ್ತೆ ಗಾಯ್ಸ್. ಏನಕ್ಕೆ ಅಂದರೆ ಅಷ್ಟು ಕಷ್ಟಪಟ್ಕೊಂಡು ಓದ್ತಾರೆ ಕಾಲೇಜ್ಗೆ ಸೇರ್ಕೊಳ್ಳೋಕ್ಕೆ. 800-600 ಕೆಳಗೆ ರ್ಯಾಂಕ್ ಬೇಕು ಈ ಕಾಲೇಜ್ಗೆ ಸೇರ್ಕೊಬೇಕು ಅಂದರೆ. ನೀವು CS ತೊಗೊತೀನಿ ಅಂತಂದರೆ ಮಿನಿಮಮ್ 600 ಕೆಳಗಿರಬೇಕು ಅಂತ ಅನಿಸುತ್ತೆ ರ್ಯಾಂಕು. ಅಷ್ಟು ಡಿಮ್ಯಾಂಡು ಕಾಲೇಜ್ಗೆ. ಪ್ಲೇಸ್ಮೆಂಟಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ಎಲ್ಲ ಸೂಪರಾಗಿದೆ. ಕಾಲೇಜ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಕಾಲೇಜು. ಪ್ಲೇಸ್ಮೆಂಟು ಅಷ್ಟೇ 100% ಪ್ಲೇಸ್ಮೆಂಟ್. 100% ಹೇಳಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು 90% ಆದರೂ ಗ್ಯಾರಂಟಿ ಕೊಡ್ಬೋದು. 95% ಆದರೂ ಗ್ಯಾರಂಟಿ ಕೊಡ್ಬೋದು ಪ್ಲೇಸ್ಮೆಂಟ್ ವೈಸು. ಯಾಕೆಂದರೆ ಈಗ ಈ ಆಟೋನಮಸ್ ಕಾಲೇಜುಗಳಲ್ಲೇ ಪ್ಲೇಸ್ಮೆಂಟ್ಗೆ ಅಂದರೆ ಇವಾಗ ನೀವು HOD ಜೊತೆ ಟಚ್ಚಲ್ಲಿದ್ದರೆ ಅವರೇ ತಳ್ಳಿಬಿಡ್ತಾರೆ ನಿಮ್ಮನ್ನ. ಯಾವುದಾದ್ರು ಕಂಪ್ನಿ ಬಂದರೆ, ಸ್ವಲ್ಪ ಮೀಡಿಯಮ್ ಆಗಿರೋ ಕಂಪ್ನಿ ಬಂದರೂ ಅಕಸ್ಮಾತ್ ನಿಮ್ಗೆ ಎಲ್ಲೂ ಪ್ಲೇಸ್ ಆಯ್ತಿಲ್ಲ ಅಂದರೆ ಅವರೇ ತಳ್ಳಿಬಿಡ್ತಾರೆ. ಸೊ ಆ ಥರ ಅಂದರೆ ಚಿಕ್ಕ ಕಾಲೇಜುಗಳನ್ನೇ. ಅಂಥದ್ರಲ್ಲಿ RV ಕಾಲೇಜಲ್ಲಿ ಲೆಕ್ಕ ಹಾಕಿ ಪ್ಲೇಸ್ಮೆಂಟ್ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಅಷ್ಟೇ, ಏನಕ್ಕೂ ಮೋಸ ಇಲ್ಲ. ಅಂದರೆ ಸ್ವಲ್ಪ ಹೆಂಗೆ ಅಂದರೆ ಬೆಂಗಳೂರಲ್ಲಿ ಜಾಗಗಳಿರಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಾಗಲಿ, ಸ್ಪೋರ್ಟ್ಸ್ಗಾಗಲಿ, ಕ್ರಿಕೆಟ್ಗಾಗಲಿ ಆ ಥರ ಮಾಡೋಕ್ಕೆ ಸ್ವಲ್ಪ ಜಾಗಗಳಿರಲ್ಲ. ಬಟ್ ಇದರಲ್ಲಿ ಆ ಥರದ್ದು ಏನು ತೊಂದರೆ ಇಲ್ಲ. ಎಲ್ಲ ಆ್ಯಕ್ಟಿವಿಟೀಸು ಮಾಡಿಸ್ತಾರೆ, ಫೆಸ್ಟು ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ ಕಾಲೇಜು, RV ಕಾಲೇಜು. ಯಾಕೆಂದ್ರೆ ನಾನು ಓದಿದ್ದು PUC ಓದಿದ್ದು ಸಹ SSM RV ಕಾಲೇಜಲ್ಲೇ, RV ಬ್ರ್ಯಾಂಚು. ಚೆನ್ನಾಗಿತ್ತು ಕಾಲೇಜು, ಡೀಸೆಂಟಾಗಿತ್ತು. ಏನು ಅನ್ನೆಸೆಸರಿ ಆ್ಯಕ್ಟಿವಿಟೀಸ್ ಆಗಲಿ ಆ ಥರ ಏನು ಆ್ಯಕ್ಟಿವಿಟೀಸ್ ಏನೂ ಇರಲಿಲ್ಲ. ಓದ್ಕೊಂಡು ಡೀಸೆಂಟಾಗಿ ಬರ್ಬೋದು ಅನ್ನೋ ಥರ ಇತ್ತು. ಏನಕ್ಕೆಂದರೆ ಆ ಕಾಲೇಜಲ್ಲೂ ಸಹ ಗ್ರೌಂಡ್ ಏನೂ ಇರಲಿಲ್ಲ. ಹಿಂದ್ಗಡೆ ಒಂದು ಚಿಕ್ಕದಾಗಿ ಒಂದು ಸೈಟ್ ಇತ್ತು, ಅದರಲ್ಲೇ ಅದು ಇದು ಆಟಾಡ್ಕೊತಿದ್ವಿ. ಅಷ್ಟು ಬಿಟ್ಟರೆ ಏನು ಗ್ರೌಂಡ್ ಏನೂ ಇರಲಿಲ್ಲ. ಸೊ ಹಂಗಾಗಿ ಸೆಕೆಂಡ್ ಬಂದು BMS ಅಷ್ಟೇ. ಅವೆಲ್ಲ ಒಂದೇ ಕ್ಯಾಟಗರಿಗೆ ಸೇರುತ್ತೆ. BMS, RV, PS ಮಂಡ್ಯದಲ್ಲೂ ಇದೆ. ಬಟ್ ನಾನು ಲೀಸ್ಟಲ್ಲಿ ಹಾಕಿದ್ದೀನಿ ಅಲ್ವ ಗೊತ್ತಿಲ್ಲ, ಮಿಸ್ ಆಗಿಬಿಟ್ಟಿದೆ. ಮಂಡ್ಯದಲ್ಲೂ ಇದೆ, ಅದು ಅಷ್ಟೇ ಟಾಪ್ ಕಾಲೇಜು, ಚೆನ್ನಾಗಿದೆ ಅದೂ. ನೆಕ್ಸ್ಟು MS ರಾಮಯ್ಯ, ಓಕೆ. JSS ನಾನು ಆಲ್ರೆಡಿ ಕ್ಯಾಂಪಸ್ ಟೂರು ಮತ್ತು ಕಾಲೇಜ್ ರಿವ್ಯೂ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ. ಆಲ್ಮೋಸ್ಟ್ ಸ್ವಲ್ಪ ಕಾಲೇಜಸ್ ಬಿಟ್ಟರೆ, ಆಟೋನಮಸ್ ಕಾಲೇಜ್ ಬಿಟ್ಟರೆ ಇನ್ನೆಲ್ಲ ಕಾಲೇಜು ಬರೋದು VTU ಅಂಡರಲ್ಲಿ, ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಅಂಡರಲ್ಲಿ ಬರುತ್ತೆ. ಸೊ ನಾನು ಓದ್ತಿರೋ ಕಾಲೇಜ್ ಬಂದು VTU ಅಂಡರಲ್ಲಿ ಸ್ಟಾರ್ಟ್ ಆಗಿ ಅದಾದಮೇಲೆ ಓನಾಗಿ ಯೂನಿವರ್ಸಿಟಿ ಅಂತ ಇವರು ಮಾಡ್ಕೊಂಡು ಬಂದಿರೋದು. 5 years VTU ಅಂಡರಲ್ಲೇ ಇದ್ದು ಅದಾದಮೇಲೆ ಯೂನಿವರ್ಸಿಟಿ ಮಾಡಿರೋದು ಈ ಕಾಲೇಜ್ನ. ಸೊ ಹಾಗಾಗಿ ನೆಕ್ಸ್ಟು BMS ಅಷ್ಟೇ ಟಾಪ್ ಕಾಲೇಜು. ನನ್ನ ಫ್ರೆಂಡ್ಸು ಸಹ ಅಲ್ಲಿ BMSಲ್ಲಿ ಓದ್ತವ್ರೆ. ನೆಕ್ಸ್ಟ್ PS ಅಲ್ಲೂ ಓದ್ತವ್ರೆ ಸ್ವಲ್ಪ ಜನ. ನೆಕ್ಸ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನಾನು ಅಷ್ಟೇ, ನಾನು ನಾರ್ತ್ ಕ್ಯಾಂಪಸ್ ಸೌತ್ ಕ್ಯಾಂಪಸ್ ಎರಡರದ್ದು ನಾನು ರಿವ್ಯೂ ಹಾಕಿದ್ದೀನಿ. ನಾನು ನಿಮಗೆ ವಿಡಿಯೋ ಸಿಕ್ಕಿರೋದು ಮಾತ್ರ ನಾರ್ತ್ ಕ್ಯಾಂಪಸ್ ಅನಿಸುತ್ತೆ. ಹಾರ್ಡ್ವೇರ್ ಸಂಬಂಧಪಟ್ಟಿದ್ದು ಕೋರ್ಸ್ಗಳಿತ್ತು ಆ ಕಾಲೇಜ್ದು ನಂಗೆ ವಿಡಿಯೋ ಸಿಕ್ಕಿದ್ದು. ನಾನು ಕ್ಯಾಂಪಸ್ ಟೂರ್ನು ಸಹ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಓಕೆನಾ. ನೀವು ನನ್ನ ಚಾನಲಲ್ಲಿ ಚೆಕ್ಔಟ್ ಮಾಡ್ಕೊಬೋದು. ನೆಕ್ಸ್ಟು ಸಿದ್ಧಗಂಗಾ ಇನ್ಸ್ಟಿಟ್ಯೂಟು ಅಷ್ಟೇ ಟಾಪ್ ಕಾಲೇಜು. RV ಕಾಲೇಜ್ಗಿಂತ ಜಾಸ್ತಿ ಸರ್ವಿಸ್ ಆಗಿರೋ ಕಾಲೇಜು ಅಂತಂದರೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಓಕೆನಾ. ನಾನು ಅದ್ರದ್ದು ಸಹ ನಾನು ಕ್ಯಾಂಪಸ್ ಟೂರು, ಕಾಲೇಜ್ ರಿವ್ಯೂ, ಇನ್ನೊಂದು ಹೆಂಗೆ ಕಾಲೇಜ್ ಕಲ್ಚರ್ ಹೆಂಗೈತೆ ಅಂತ ನಾನು ವಿಡಿಯೋ ಮಾಡಿ ರಿವ್ಯೂ ಹಾಕಿದ್ದೀನಿ. ನೀವು ಚೆಕ್ಔಟ್ ಮಾಡ್ಕೊಬೋದು ನನ್ನ ಚಾನಲಲ್ಲಿ. ನೆಕ್ಸ್ಟು ದಯಾನಂದ ಸಾಗರ್. ಆ್ಯಕ್ಚುಲಿ ಗೈಸ್ ಇನ್ನೊಂದು ಏನು ಅಂದರೆ, ನಾನು ಆ್ಯಕ್ಚುಲಿ ದಯಾನಂದ ಸಾಗರ್ ಹೋಗೋಣ ಅಂತ ಇದ್ದಿದ್ದು. ನಮ್ಮನೇಲೂ ಅಷ್ಟೇ ದಯಾನಂದ ಸಾಗರ್ಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಅದೇನಾಗೋಯಿತು ಅಂದರೆ CET ಎಕ್ಸಾಮ್ ಆಗೋಕ್ಕಿಂತ ಮುಂಚೆ 3 lakh ಇತ್ತು ಪೇಮೆಂಟ್ ಸೀಟು. CET ಎಕ್ಸಾಮ್ ಆದಮೇಲೆ 6 lakh ಡೊನೇಷನ್ನು ಪ್ಲಸ್ 3.5-4 lakh ಫೀಸ್ ಮಾಡಿದ್ರು. 6 lakh ಡೊನೇಷನ್ ಮಾಡಿದ್ರು. CET ಆದಮೇಲೆ ಒಂದು ರೇಟು,
ಟಿಗಿಂತಲೇ ಒಂದು ಸಿ ಟಿ ಮುಂಚೆನೇ ಒಂದು ರೇಟು. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಬಿಸ್ನೆಸ್ ಆಗಿಬಿಟ್ಟಿದೆ. ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ, ಟ್ಯೂಷನ್ ಆಗಲಿ ಎಲ್ಲ ಒಂಥರ ಬಿಸ್ನೆಸ್ ಥರ ಆಗಿಬಿಟ್ಟಿದೆ. ಸೊ ಹಂಗಾಗಿ ನಾನು ದಯಾನಂದ ಸಾಗರ್ಗೆ ಹೋಗಲಿಲ್ಲ. ನಾನು ಸಿ ಟಿಗಿಂತ ಮುಂಚೆ ನಾನು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿಕೊಂಡ್ರು ಸೀಟ್ನ 3 ಲಕ್ಷ ಕೊಟ್ಟು. ಬಟ್ ನಾನು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಸೊ ನನಗೆ ಕಾಲೇಜು ಮಿಸ್ ಆಯಿತು. ಆಮೇಲೆ ಗೌರ್ಮೆಂಟ್ ಸೀಟ್ಗೆ ಬಂದೆ. ಇರಲಿ ಬಿಡಿ. ನೆಕ್ಸ್ಟು ವಿ ಟಿ ಯುನೇ. ಅದು ಯೂನಿವರ್ಸಿಟಿ, ಬಟ್ ಇದು ಅಟೋನಮಸ್ ಅನಿಸುತ್ತೆ. ನೆಕ್ಸ್ಟು RV ಯೂನಿವರ್ಸಿಟಿ, ಅದು ಅಷ್ಟೇ ಟಾಪು. ನೆಕ್ಸ್ಟು JSS, ಇದು ಯಾವುದು ಸೌತ್ ಕ್ಯಾಂಪಸ್, ಬೇರೆ ಅದು ಕ್ಯಾಂಪಸ್ ಅನಿಸುತ್ತೆ, ಅದು JSS, ಅದು ಟಾಪ್ ಕಾಲೇಜು. ನೆಕ್ಸ್ಟು KLE, ಅದು ಅಷ್ಟೇ ಟಾಪ್ ಕಾಲೇಜ್. ಅದ್ರ ಬಗ್ಗೆ ಎರಡು ಮಾತಾಡೋಂಗೆ ಇಲ್ಲ. ಧಾರವಾಡ ಡಿಸ್ಟಿಕ್ಕು, ಓಕೆನಾ. ನಿಟ್ಟೆ ಮೀನಾಕ್ಷಿ ಅದೂ ಅಷ್ಟೇ ಫೇಮಸ್ಸು. RNS ಅದು ಅಷ್ಟೇ ಫೇಮಸ್ಸು. ನನ್ನ ಫ್ರೆಂಡ್ಸು ಸಹ PUC ಓದೋರು ಇದ್ದರು RNSಲ್ಲಿ. BNM ಅಷ್ಟೇ, ಅದು ಅಷ್ಟೇ ಗೈಸ್. ನಾನು ಮಾಡಿರೋ ಆ ಲೀಸ್ಟಲ್ಲಿ ಹಾಕಿರೋ ಪ್ರತಿಯೊಂದು ಕಾಲೇಜು ಟಾಪ್ ಕಾಲೇಜು ಗೈಸ್. ನಿಮ್ಗೇನಾದರೂ ಅಂಡರ್ 5K ಅಥವಾ ಅಂಡರ್ 1K ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಈ ಕಾಲೇಜಸ್ಗಳನ್ನ ನೀವು ಪಕ್ಕಾ ಸ್ಟಾರ್ಟಿಂಗಲ್ಲೇ ಎಂಟ್ರಿ ಮಾಡಬೇಕು. ಇವಾಗ ನಾನು ನಿಮಗೆ ಯಾವ ರೀತಿ ಎಂಟ್ರಿ ಮಾಡೋದು, ಕಾಲೇಜಸ್ಗಳನ್ನ ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಕಾಲೇಜ್ಗಳ ಕೋಡ್ಗಳನ್ನ ನಾನು ನಿಮಗೆ ತಿಳ್ಕೊಂಡಿರಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಸೊ ಕಾಲೇಜ್ಗೆ ಅಲ್ಲಿ ಎಂಟ್ರಿ ಮಾಡೋಕ್ಕೆ ಹೋಗ್ತೀರಾ, ವೆಬ್ಸೈಟ್ ಓಪನ್ ಆಗುತ್ತೆ. ಸ್ಟಾರ್ಟಿಂಗು ಕಾಲೇಜಸ್ಗಳನ್ನ ಸೆಲೆಕ್ಟ್ ಮಾಡೋ ಟ್ಯಾಬ್ ಇರುತ್ತೆ. ಅಲ್ಲಿ ಕಾಲೇಜ್ ಕೋಡ್ನ ಹಾಕ್ತೀರಾ, ಆ ಕಾಲೇಜ್ ಬರುತ್ತೆ. ಆ ಕಾಲೇಜ್ನ ಫಸ್ಟ್ ಕ್ಲಿಕ್ ಮಾಡ್ತೀರಾ, ಅದು ಫಸ್ಟ್ ಪ್ರಿಫರೆನ್ಸ್ಗೆ ಹೋಗುತ್ತೆ, ಸ್ಟಾರ್ಟಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಕಾಲೇಜ್ ಯಾವ್ದು ಬೇಕೋ ಅದನ್ನು ಹಾಕ್ತೀರಾ. ನೆಕ್ಸ್ಟು ಅದು ಸೆಕೆಂಡಲ್ಲಿ ಬರುತ್ತೆ. ನೆಕ್ಸ್ಟು ನೀವು ಹಾಕಿದ ಕಾಲೇಜಸ್ಗಳನ್ನೂ ಇಂಟರ್ಚೇಂಜ್ ಮಾಡ್ಕೊಬೋದು. ಅಂದರೆ ಸೇವ್ ಮಾಡೋಕ್ಕಿಂತ ಮುಂಚೆ, ಸೇವ್ ಮಾಡಾದ್ಮೇಲೆ ಮಾಡೋಕ್ಕಾಗಲ್ಲ. ಸೇವ್ ಮಾಡಾದಮೇಲೆ PDF ಬರುತ್ತೆ, ನೀವು ಯಾವ್ಯಾವ ಕಾಲೇಜಸ್ಗಳು ಹಾಕಿದ್ದೀರ ಅಂತ. ಅದನ್ನ ಪ್ರಿಂಟೌಟ್ ತೊಗೊಂಡು ಬರ್ಬೋದು. ಸೇವ್ ಮಾಡೋಕ್ಕೂ ಮುಂಚೆ ಅದನ್ನು ಶಫಲ್ ಮಾಡ್ಕೊಬೋದು. ಅದಾದಮೇಲೆ ತಿರ್ಗಾ ಸೆಕೆಂಡ್ ರೌಂಡಲ್ಲೂ ಅಷ್ಟೇ, ಅದು ನೀವು ಯಾವ ಕಾಲೇಜಸ್ ಹಾಕಿರ್ತೀರ ಅದೇ ಕಾಲೇಜ್ ಇರುತ್ತೆ. ಬಟ್ ಅದನ್ನು ಶಫಲ್ ಮಾಡೋಕ್ಕೆ ಇದು ಕೊಡ್ತಾರೆ. ಮತ್ತು ಆ್ಯಡು ತೆಗೆದಾಕ್ಬೋದು ಮತ್ತು ಹಾಕ್ಲೂಬೋದು. ಆ ಥರನೂ ಆಪ್ಷನ್ಸ್ ಕೊಡ್ತಾರೆ ಸೆಕೆಂಡ್ ರೌಂಡ್ಗೆ. ನೆಕ್ಸ್ಟ್ ಥರ್ಡ್ ರೌಂಡ್ಗೂ ಅಷ್ಟೇ, ಎಕ್ಸ್ಟೆಂಡೆಡ್ ರೌಂಡ್ಗೆ ಕಾಲೇಜ್ನ ಆ್ಯಡು ಮಾಡ್ಬೋದು ಅಥವಾ ತೆಗೆದು ಹಾಕ್ಬೋದು ಮತ್ತು ಶಫಲ್ಲು ಮಾಡ್ಬೋದು. ಆ ರೀತಿ ಆಪ್ಷನ್ಸ್ ಕೊಡ್ತಾರೆ. ನಾನು ನಿಮಗೆ ನೆಕ್ಸ್ಟು ರೌಂಡ್ಸು ಸ್ಟಾರ್ಟ್ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ಮಾಕ್ ರೌಂಡ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು. ಅದಾದಮೇಲೆ ಫಸ್ಟ್ ರೌಂಡು, ಅದಾದಮೇಲೆ ಸೆಕೆಂಡ್ ರೌಂಡು, ಅದಾದಮೇಲೆ ಎಕ್ಸ್ಟೆಂಡೆಡ್ ರೌಂಡು, ಓಕೆನಾ. ಎಕ್ಸ್ಟೆಂಡೆಡ್ ರೌಂಡ್ ತನಕ ನಿಮಗೆ ವೆಯ್ಟ್ ಮಾಡಿದ್ರೆ ನಿಮಗೆ ಅಕಸ್ಮಾತ್ ಸಿಗುತ್ತೆ, ನಾನು ಹೋಗಬೇಕು ಅಂದ್ಕೊಂಡಿರೋ ಕಾಲೇಜು ಅಂತ ನಿಮ್ಗೆ ನಂಬಿಕೆ ಇದ್ದರೆ ಎಕ್ಸ್ಟೆಂಡೆಡ್ ರೌಂಡ್ ತನಕ ವೆಯ್ಟ್ ಮಾಡ್ಕೊಬೋದು. ಆಮೇಲೆ ಇನ್ನೂ ಒಂದು ಆಪ್ಷನ್ ಇರುತ್ತೆ, ಹೋಲ್ಡ್ ಮಾಡೋ ಆಪ್ಷನ್ ಅಂತ. ಕಾಲೇಜ್ನ ಹೋಲ್ಡ್ ಮಾಡ್ಕೊಬೋದು, ಓಕೆನಾ. ಆ ಆಪ್ಷನ್ಸ್ ಇರುತ್ತೆ. ನಾನು ನಿಮಗೆಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ, ಏಕೆಂದರೆ ನಾನು ತಿಳ್ಕೊಂಡಿದ್ದು ನಂದು 1 ವರ್ಷ ಆಯಿತು. ನಾನು ಅಷ್ಟೇ ತಿಳ್ಕೊಂಡಿದ್ದು. ನನಗೂ ಈಗ ರೂರಲ್ ಸರ್ಟಿಫಿಕೇಟ್ ಹಿಂಗೆ ತೊಗೊಳ್ಳೋದು ಅದು ಯಾವುದೂ ಗೊತ್ತಿರಲಿಲ್ಲ. ನಾನು ಕೇಳ್ಬಿಟ್ಟು ತಿಳ್ಕೊಂಡಿದ್ದು. ಸೊ ನಾನು ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಕೋಟಾ ಇರುತ್ತೆ, ರೂರಲ್ ಕೋಟಾ ಇರುತ್ತೆ, ಅದೆಲ್ಲ ಸರ್ಟಿಫಿಕೇಟ್ ಹೇಗೆ ತೊಗೊಳ್ಳೋದು, ಎಲ್ಲಿ ಇಸ್ಕೊಳ್ಬೇಕು, ಅದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ, ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಚಿಕ್ಕ ಇನ್ಫಾರ್ಮೇಷನ್ ಆಗಿತ್ತು. ನೆಕ್ಸ್ಟು ಇವಾಗ ಅಂಡರ್ 5K ಅಂದ್ಕೊಳ್ಳಿ, ಅಂಡರ್ 5K ಅಲ್ಲ, ಅಂಡರ್ 2K ಅಥವಾ 1K ಅಂಡರಲ್ಲಿ ಟಾಪ್ 20 ಕಾಲೇಜಸ್ ಮಾಡಿದ್ದೀನಿ. ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಅಂಡರ್ 30K ಅಥವಾ 40K ಡೀಸೆಂಟಾಗಿರೋ ಕಾಲೇಜ್ಗೆ ಹೇಗೆ ಹೋಗೋದು, ಆಮೇಲೆ ಯಾವ ರೀತಿ ನೀವು ಡೀಸೆಂಟಾಗಿರೋ ಕಾಲೇಜ್ಗೆ ಹೋಗೋಕ್ಕೋಸ್ಕರ ನೀವು ಯಾವ ರೀತಿ ಆ ಕಾಲೇಜಸ್ಗಳನ್ನ ಲೀಸ್ಟ್ ಮಾಡಬೇಕು ಮತ್ತು ಅಲ್ಲಿ ರೌಂಡ್ಸಲ್ಲಿ ಹೇಗೆ ಹಾಕಬೇಕು ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಇನ್ನೊಂದು ಸತಿ ಹೇಳ್ತಾಯಿದ್ದೀನಿ. ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.